ನಮಸ್ಕಾರ. ರಾಂಡಾ ಬರ್ನ್ ಅವರ ದಿ ಮ್ಯಾಜಿಕ್ ಅನ್ನೋ ಪುಸ್ತಕ ಕೃತಜ್ಞತೆಯ ಶಕ್ತಿಯ ಬಗ್ಗೆ ಹೇಳುತ್ತೆ. ಇವತ್ತು ಆ ಪುಸ್ತಕದ ಪ್ರಮುಖ ಐಡಿಯಾಗಳು ಏನು ಅನ್ನೋದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ರೋಲ್ಡ್ ಡಾಲ್ ಅವರ ಈ ಒಂದು ಅದ್ಭುತ ಮಾತಿನೊಂದಿಗೆ ಶುರು ಮಾಡೋಣ. ಯಾಕಂದ್ರೆ ಈ ಪುಸ್ತಕ ಕೂಡ ಇದೇ ವಿಷಯದ ಬಗ್ಗೆ ಮಾತಾಡುತ್ತೆ. ಅಂದ್ರೆ ನಾವು ದೊಡ್ಡವರಾಗ್ತಾ ಹೋದಂತೆ ಕಳೆದುಕೊಳ್ಳುವ ಆಶ್ಚರ್ಯ, ಆ ಒಂದು ವಿಸ್ಮಯದ ಭಾವನೆಯನ್ನ ಮತ್ತೆ ಹೇಗೆ ಪಡ್ಕೊಳ್ಳೋದು ಅಂತ. ಹಾಗಾದ್ರೆ ಪುಸ್ತಕ ಹೇಳೋಕೆ ಹೊರಟಿರುವ ಮುಖ್ಯ ಸಮಸ್ಯೆ ಏನು? ನಾವು ದೊಡ್ಡವರಾದ್ಮೇಲೆ ನಮ್ಮ ಜೀವನ ಜವಾಬ್ದಾರಿಗಳು, ಸಮಸ್ಯೆಗಳಿಂದ ತುಂಬಿ ಹೋಗುತ್ತೆ. ಆಗ ಬಾಲ್ಯದಲ್ಲಿದ್ದ ಆ ಖುಷಿ, ಆ ವಿಸ್ಮಯದ ಭಾವನೆಗಳೆಲ್ಲ ಮಾಯವಾಗಿಬಿಡುತ್ತೆ. ಇದೇ ಈ ಪುಸ್ತಕದ ಕೇಂದ್ರಬಿಂದು. ಇದನ್ನೊಮ್ಮೆ ಗಮನಿಸಿ ನೋಡಿ. ಚಿಕ್ಕವರಿದ್ದಾಗ ಜಗತ್ತು ಎಷ್ಟು ಅದ್ಭುತವಾಗಿ ಕಾಣ್ತಿತ್ತು ಅಲ್ವಾ? ಎಲ್ಲವೂ ಮಾಂತ್ರಿಕ, ಎಲ್ಲವೂ ರೋಮಾಂಚನಕಾರಿ. ಆದ್ರೆ ದೊಡ್ಡವರಾದ್ಮೇಲೆ ಏನಾಗುತ್ತೆ? ಅದೇ ಜೀವನ ಜವಾಬ್ದಾರಿಗಳಿಂದ ತುಂಬಿ ಕಷ್ಟಕರ ಅನ್ಸೋಕೆ ಶುರುವಾಗುತ್ತೆ. ಆ ಕನಸುಗಳೆಲ್ಲ ಎಲ್ಲೋ ಮಾಯವಾಗಿ ಬಿಟ್ಟಿರ್ತವೆ. ಆದ್ರೆ ಲೇಖಕಿ ಒಂದು ಮಾತು ಹೇಳ್ತಾರೆ. ಕೇವಲ ಒಂದೇ ಒಂದು ಪದ ಇದೆ, ಅದು ನಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲದು ಅಂತ. ಆ ಒಂದು ರಹಸ್ಯ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿದೆ ಅಂತ ಅವರು ನಂಬ್ತಾರೆ. ಆ ರಹಸ್ಯ ಈ ಒಂದು ವಾಕ್ಯದಲ್ಲಿದೆ ಅಂತ ಲೇಖಕಿ ಹೇಳ್ತಾರೆ. ಇದನ್ನ ಮೊದಲು ಸಲ ಓದಿದಾಗ ಇದು ಸ್ವಲ್ಪ ಅನ್ಯಾಯ ಅಂತ ಅನಿಸ್ಬಹುದು. ಅಂದ್ರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಾರೆ, ಬಡವರು ಇನ್ನಷ್ಟು ಬಡವರಾಗ್ತಾರೆ ಅನ್ನೋ ಹಾಗೆ ಕೇಳಿಸ್ತೆ ಅಲ್ವಾ? ಹೌದು, ಇದು ಕೇಳೋಕೆ ಅನ್ಯಾಯದಂತೆ ತೋರುತ್ತೆ. ಆದ್ರೆ ಲೇಖಕಿ ಪ್ರಕಾರ ಇದೊಂದು ಒಗಟು. ಈ ಒಗಟನ್ನ ಬಿಡಿಸಿದ್ರೆ ನಮ್ಮ ಮುಂದೆ ಒಂದು ಹೊಸ ಪ್ರಪಂಚವೇ ತೆರೆದುಕೊಳ್ಳುತ್ತೆ. ಹಾಗಾದ್ರೆ ಏನದು ಆ ಒಂದು ರಹಸ್ಯ ಪದ? ಆ ಒಂದು ಪದ ಕೃತಜ್ಞತೆ. ಈಗ ಆ ವಾಕ್ಯವನ್ನ ಮತ್ತೊಮ್ಮೆ ಓದಿ ನೋಡಿ. ಯಾರಿಗೆ ಕೃತಜ್ಞತೆ ಇದೆಯೋ ಅವರಿಗೆ ಇನ್ನಷ್ಟು ಕೊಡಲಾಗುವುದು, ಯಾರಿಗೆ ಕೃತಜ್ಞತೆ ಇಲ್ಲವೋ ಅವರಿಂದ ಇರುವುದು ಸಹ ಕಸಿದುಕೊಳ್ಳಲಾಗುವುದು. ನೋಡಿ, ಆ ಒಂದು ಪದ ಸೇರಿಸಿದ ತಕ್ಷಣ ಆ ವಾಕ್ಯದ ಇಡೀ ಅರ್ಥವೇ ಬದಲಾಗಿಬಿಡುತ್ತೆ. ಸರಿ, ಈ ಕೃತಜ್ಞತೆ ಅನ್ನೋದು ಯಾಕಿಷ್ಟೊಂದು ಪವರ್ಫುಲ್? ಪುಸ್ತಕದ ಪ್ರಕಾರ ಇದು ಬರೀ ಒಂದು ಒಳ್ಳೆ ಭಾವನೆ ಅಷ್ಟೇ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಮೂಲಭೂತ ನಿಯಮದ ಹಾಗೆ ಕೆಲಸ ಮಾಡುತ್ತೆ. ಪುಸ್ತಕವು ಇದನ್ನ ಆಕರ್ಷಣೆಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆಯುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಲೈಕ್ ಅಟ್ರಾಕ್ಟ್ಸ್ ಲೈಕ್. ನಮ್ಮ ಯೋಚನೆಗಳು, ನಮ್ಮ ಭಾವನೆಗಳೆಲ್ಲವೂ ಒಂದು ತರದ ಎನರ್ಜಿ. ನಾವು ಕೃತಜ್ಞತೆಯಿಂದ ಇದ್ದಾಗ ಆ ಪಾಸಿಟಿವ್ ಎನರ್ಜಿ ಒಂದು ಮ್ಯಾಗ್ನೆಟ್ ತರಹ ಕೆಲಸ ಮಾಡಿ ಇನ್ನಷ್ಟು ಪಾಸಿಟಿವ್ ವಿಷಯಗಳನ್ನ ನಮ್ಮ ಜೀವನಕ್ಕೆ ಆಕರ್ಷಿಸುತ್ತೆ. ಇದನ್ನ ಈ ರೀತಿ ಅರ್ಥ ಮಾಡ್ಕೊಳ್ಬೋದು. ಒಂದ್ ಕಡೆ ನನ್ನತ್ರ ದುಡ್ಡೇ ಇಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ರೆ ಅದೇ ತರಹದ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ನನ್ನ ಕುಟುಂಬ ನನಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಕೃತಜ್ಞತೆ ತೋರಿಸಿದ್ರೆ ಅದೇ ತರಹದ ಒಳ್ಳೆ ಅನುಭವಗಳು ನಮ್ಮ ಜೀವನದಲ್ಲಿ ಜಾಸ್ತಿಯಾಗುತ್ತೆ. ಲೇಖಕಿ ಇದನ್ನ ವಿಜ್ಞಾನಕ್ಕೂ ಹೋಲಿಸ್ತಾರೆ. ನ್ಯೂಟನ್ರ 3ನೇ ನಿಯಮ ಪ್ರಕಾರ ಪ್ರತಿಯೊಂದು ಕ್ರಿಯೆಗೆ ಒಂದು ಸಮಾನವಾದ ಪ್ರತಿಕ್ರಿಯೆ ಇರುತ್ತೆ. ಹಾಗೆಯೇ ನಾವು ಧನ್ಯವಾದ ಹೇಳೋ ಕ್ರಿಯೆಗೆ ಪ್ರತ್ಯಾಗಿ ಒಳ್ಳೆಯದನ್ನು ಪಡೆಯುವ ಪ್ರತಿಕ್ರಿಯೆ ಸಿಗುತ್ತೆ. ಅಂದ್ರೆ ನಾವು ಎಷ್ಟು ಕೃತಜ್ಞತೆ ಕೊಡ್ತೀವೋ ಅಷ್ಟೇ ನಮ್ಗೆ ವಾಪಸ್ ಬರುತ್ತೆ. ಸರಿ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದ್ರೆ ಇದನ್ನ ನಿಜ ಜೀವನದಲ್ಲಿ ದಿನನಿತ್ಯದ ಆಚರಣೆಗೆ ತರೋದ್ ಹೇಗೆ? ಅದಕ್ಕೂ ಪುಸ್ತಕದಲ್ಲಿ ಕೆಲವು ಸಿಂಪಲ್ ಅಭ್ಯಾಸಗಳನ್ನ ಹೇಳಲಾಗಿದೆ. ಇದರ ಸೂತ್ರ ತುಂಬಾನೇ ಸಿಂಪಲ್, ಕೇವಲ 3 ಹಂತಗಳು. ಮೊದಲನೇದು ಉದ್ದೇಶಪೂರ್ವಕವಾಗಿ ಧನ್ಯವಾದ ಅಂತ ಹೇಳೋದು. ಎರಡನೇದು ಅದನ್ನ ಹೆಚ್ಚು ಹೇಳದಷ್ಟು ಆ ಕೃತಜ್ಞತೆಯ ಭಾವನೆಯನ್ನ ಜಾಸ್ತಿ ಅನುಭವಿಸೋದು. ಮೂರನೇದು ಆ ಭಾವನೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ಸಮೃದ್ಧಿ ನಮ್ಮ ಜೀವನಕ್ಕೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಬರೀ ಬಾಯಲ್ಲಿ ಹೇಳೋದಲ್ಲ, ಅದನ್ನ ಮನಸ್ಸಿನಿಂದ ಅನುಭವಿಸಬೇಕು. ಒಂದು ಉದಾಹರಣೆ ನೋಡೋಣ. ನಿಮ್ಮ ಆಶೀರ್ವಾದಗಳನ್ನು ಎಣಿಸಿ ಅಂತ ಒಂದು ಅಭ್ಯಾಸ ಇದೆ. ಇದರಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೃತಜ್ಞರಾಗಿರೋ 10 ವಿಷಯಗಳ ಒಂದು ಲಿಸ್ಟ್ ಮಾಡಬೇಕು. ಸುಮ್ನೆ ಲಿಸ್ಟ್ ಮಾಡೋದಲ್ಲ, ಪ್ರತಿಯೊಂದಕ್ಕೂ ನಾವು ಯಾಕೆ ಕೃತಜ್ಞರಾಗಿದ್ದೀವಿ ಅಂತ ಕಾರಣ ಬರಿಬೇಕು. ಆಮೇಲೆ ಆ ಲಿಸ್ಟನ್ನ ಓದಿ ಪ್ರತಿ ವಿಷಯದ ಕೊನೆಯಲ್ಲಿ ಧನ್ಯವಾದ, ಧನ್ಯವಾದ, ಧನ್ಯವಾದ ಅಂತ ಮನಸ್ಸಿನಿಂದ ಹೇಳಬೇಕು. ಇನ್ನೊಂದು ಅಭ್ಯಾಸ ತುಂಬಾನೇ ಸಿಂಪಲ್ ಆದ್ರೆ ತುಂಬಾ ಪವರ್ಫುಲ್. ಅದೇ ಮ್ಯಾಜಿಕ್ ರಾಕ್. ಪ್ರತಿ ರಾತ್ರಿ ಮಲ್ಗೋಕೆ ಮುಂಚೆ ಒಂದು ಸಣ್ಣ ಕಲ್ಲನ್ನ ಕೈಯಲ್ಲಿ ಹಿಡ್ಕೊಂಡು ಆ ಇಡೀ ದಿನದಲ್ಲಿ ನಡೆದ ಅತ್ಯುತ್ತಮ ಘಟನೆ ಯಾವುದು ಅಂತ ನೆನ್ಸ್ಕೊಂಡು ಅದಕ್ಕೆ ಧನ್ಯವಾದ ಹೇಳ್ಬೇಕು. ಇದರಿಂದ ನಮ್ಮ ದಿನ ಕೃತಜ್ಞತೆಯಿಂದ ಕೊನೆಯಾಗುತ್ತೆ. ಹಾಗಾದ್ರೆ ಈ ರೀತಿ 28 ದಿನಗಳ ಕಾಲ ಅಭ್ಯಾಸ ಮಾಡಿದ್ರೆ ಏನಾಗತ್ತೆ? ಪುಸ್ತಕದ ಪ್ರಕಾರ ನಮ್ಮ ಜೀವನದಲ್ಲಿ ಒಂದು ಸಂಪೂರ್ಣ ಬದಲಾವಣೆ ಆಗತ್ತೆ. ಲೇಖಕಿ ತಮ್ಮ ಸ್ವಂತ ಜೀವನವನ್ನೇ ಉದಾಹರಣೆಯಾಗಿ ಕೊಡ್ತಾರೆ.
ಈ ಅಭ್ಯಾಸ ಶುರು ಮಾಡೋಕೆ ಮುಂಚೆ ಅವರು ತೀವ್ರ ಸಾಲದಲ್ಲಿದ್ರು, ಸಂಬಂಧಗಳಲ್ಲಿ ಒತ್ತಡವಿತ್ತು, ಆರೋಗ್ಯವೂ ಸರಿಯಿರಲಿಲ್ಲ. ಆದರೆ ಕೃತಜ್ಞತೆಯನ್ನ ಅಭ್ಯಾಸ ಮಾಡಿದ ಮೇಲೆ ಅವರ ಸಾಲ ತೀರ್ಹೋಯ್ತು, ಸಂಬಂಧಗಳು ಚೆನ್ನಾದ್ವು ಮತ್ತು ಆರೋಗ್ಯದಲ್ಲಿ ಅದ್ಭುತವಾದ ಸುಧಾರಣೆ ಆಯ್ತು ಅಂತ ಹೇಳ್ತಾರೆ. ಸೊ ಕೊನೆಯಲ್ಲಿ ಪುಸ್ತಕ ಏನು ಭರವಸೆ ಕೊಡುತ್ತೆ ಅಂದ್ರೆ, ನಿರಂತರವಾಗಿ ಕೃತಜ್ಞತೆಯನ್ನ ಅಭ್ಯಾಸ ಮಾಡಿದ್ರೆ ಸಂಬಂಧಗಳು ಖುಷಿಯಿಂದ ತುಂಬುತ್ತೆ, ಹಣಕಾಸಿನ ಸಮೃದ್ಧಿ ಹೆಚ್ಚಾಗತ್ತೆ, ಆರೋಗ್ಯ ಮತ್ತು ಸಂತೋಷ ವೃದ್ಧಿಯಾಗತ್ತೆ. ಅಷ್ಟೇ ಅಲ್ಲ, ಕೆರಿಯರ್ನಲ್ಲೂ ಯಶಸ್ಸು ಸಿಗತ್ತೆ. ಒಟ್ಟಿನಲ್ಲಿ ಇಡೀ ಜೀವನವೇ ಚಿನ್ನದ ಹಾಗೆ ಆಗತ್ತೆ ಅನ್ನೋದು ಲೇಖಕಿಯ ವಾದ. ಪುಸ್ತಕ ಹೇಳೋ ಪ್ರಕಾರ ಕೃತಜ್ಞತೆ ಅನ್ನೋದು ಬ್ರಹ್ಮಾಂಡದ ಒಂದು ನಿಯಮ. ಅದು ಜೀವನವನ್ನೇ ಬದಲಾಯಿಸೋ ಒಂದು ಮಾಂತ್ರಿಕ ಶಕ್ತಿ. ಹಾಗಾದರೆ ಇದನ್ನ ನಿಜವಾಗ್ಲೂ ಪರೀಕ್ಷೆ ಮಾಡಿದ್ರೆ ಏನಾಗತ್ತೆ? ಇದು ನಾವ್ ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಅಲ್ವಾ?